2 ತಿಂಗಳ ಹಿಂದೆ 2 ಇನ್ಸಿಡೆಂಟ್ಗಳು ನಡೆಯುತ್ತೆ. ಒಬ್ಳು 20 ವರ್ಷದ ಹೆಣ್ಮಗಳು, ಇನ್ನೊಂದು 26 ವರ್ಷದ ಹೆಣ್ಮಗಳು ಗಾಡಿಲಿ ಹೋಗ್ತಾ ಇರ್ತಾರೆ, ಗುಂಡಿ ಅವಾಯ್ಡ್ ಮಾಡಕ್ ಹೋಗ್ಬಿಟ್ಟು ಬೀಳ್ತಾರೆ, ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ. ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು. BBMP ಹೇಳಿದೆ ಸ್ವತಃ 15,000 ಪಾಟೋಲ್ಗಳಿದೆ ಅಂತ. ಆ 15,000 ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದಿರಿ ನೀವೇ? ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ. ಅಕ್ಟೋಬರ್ 31 ಒಳಗಡೆ ಅಲ್ವೇ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು ಗಡುವು ದಾಟೋಯ್ತಲ್ಲ. ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ? ಈ ಗಡುವೆ ನೀವು ದಾಟೋದ ಮೇಲೆ ಟನಲ್ ರೋಡ್ 50 ತಿಂಗಳಲ್ಲಿ ಮುಗಿಸ್ತೀನಿ ಅಂತಾರೆ. ಈ ಗುಂಡಿ ಮುಚ್ಚಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ತಿಂಗಳು ಕಳೆದೋಯ್ತು ಗಡುವು. 50 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್ ಟನಲ್ ರೋಡ್. ಅವ್ನು ಯಾರೋ ಬರ್ತಾನೆ ಪ್ರೈವೇಟ್, ಅವ್ನು ದುಡ್ಡು ಹಾಕ್ತಾನೆ, ಅವ್ನಿಗೆ 600 ರೂಪಾಯಿ ಪಾಪ ಪ್ರತಿದಿನ ಒಬ್ಬೊಬ್ಬನ ಮೇಲೆ ಹೊಟ್ಟೆ ಮೇಲೆ ಬಡದು ಜನರೇಟ್ ಮಾಡ್ತಾರಲ್ಲ. ಯಾತಕ್ ಮಾಡ್ತಾ ಇದೀರಿ ಟನಲ್ ರೋಡ್? ಯಾವ ಪುರುಷಾರ್ಥಕ್ ಮಾಡ್ತಾ ಇದೀರಿ? ಮಧ್ಯಮ ವರ್ಗದ ಜನಗಳಿಗೆ ಓಡಾಡಕ್ ಮಾಡ್ತಾ ಇದೀರಾ? ಶ್ರೀಮಂತರಿಗೆ ರೋಡ್ ಮಾಡ್ತಾ ಇದೀರಾ? ಬರೀ ಕಾರಲ್ಲಿ ಓಡಾಡೋರ್ಗಂತಲ್ಲ ರೋಡ್, ಬೈಕ್ ಅವರೆಲ್ಲ ಹೋಗ್ಬೇಕು ಸರ್. ನೋಡಿ ಸರ್, ಇದು ಟನಲ್ ರೋಡ್ ಇಟ್ ಇಸ್ ಅ ವೆರಿ ಅನ್ಸೈಂಟಿಫಿಕ್ ಅಪ್ರೋಚ್. ಒಂದು ಅವೈಜ್ಞಾನಿಕ, ಜೊತೆಯಲ್ಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಗಳು ಏನ್ ತಗೋಬೇಕಾಗಿತ್ತು ಅದು ಕೂಡ ತಗೊಳಕ್ ಆಗಿಲ್ಲ ಇಲ್ಲಿವರೆಗೂ. ಇಟ್ ಇಸ್ ಟೋಟಲಿ ಅನ್ಸೈಂಟಿಫಿಕ್. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಟನಲ್ ರೋಡ್. ಫಸ್ಟ್ ಇರ್ತಕ್ಕಂಥ ಬೇರೆ ಪ್ರಾಜೆಕ್ಟ್ ಗಳು, ಫ್ಲೈಓವರ್ ಗಳು ಇದೆಯಲ್ಲ, ಅದನ್ನ ಫಸ್ಟ್ ಕೆಲಸ ಮುಗಿಸಿ ಆಮೇಲೆ ಟನಲ್ ರೋಡ್ ಬರೋರಂತೆ.